ಸೂರ್ಯನ ನಿಜವಾದ ಬಣ್ಣ ಯಾವುದು? ಹಳದಿ, ಕೆಂಪು. ಡಿ ವಿ ಜಿಯವರೊಂದು ಕಡೆ ಹೇಳ್ತಾರೆ, ಕೆಂಪನೆ ಮುಖ ಮಾಡಿ ನೋಡ್ಪನು ದಿನಪನು ತಾ ಪೋಗುವೊಂದು ಅಂತ. ಅಂದರೆ ಬೆಳಗ್ಗೆ ನಮಗೆ ಪೂರ್ವದಲ್ಲಿ ಉದಯಿಸುವಾಗ ಹಳದಿ ಬಣ್ಣದಲ್ಲಿ ಗೋಚರಿಸಿ ಆನಂತರ ಪಶ್ಚಿಮದಲ್ಲಿ ಮುಳುಗ್ತಿರ್ಬೇಕಾದ್ರೆ ಕೆಂಪಾಗಿ ಕಾಣಿಸುತ್ತೆ. ಆದರೆ ನಿಜವಾಗಿಯೂ ಹಳದಿನೂ ಅಲ್ಲ, ಕೆಂಪುನೂ ಅಲ್ಲ. ಸೂರ್ಯನ ಬಣ್ಣ ನಾವು ಬಾಹ್ಯಾಕಾಶದಲ್ಲಿ ಹೊರಗಡೆ ನಿಂತು ನೋಡಿದಾಗ ಸೂರ್ಯ ಯಾವ ಬಣ್ಣದಲ್ಲಿ ಗೋಚರಿಸ್ತಾನೆ ಅಂದರೆ ಬಿಳಿ ಬಣ್ಣದಲ್ಲಿ ಗೋಚರಿಸ್ತಾನೆ. ಸೂರ್ಯನ ಬಣ್ಣ ಬಿಳಿ. ಯಾಕೆ ಬಿಳಿಯಾಗಿ ಗೋಚರಿಸ್ತಾನೆ? ಸೂರ್ಯನ ಪ್ರಕಾಶದ ವಿಸ್ತರಣೆಯನ್ನು ಗಮನಿಸಿದಾಗ ಏನು ವೇವ್ ಲೆಂತ್ ಅಂತ ಕರಿತೀವಿ, ಅಲ್ಲಿ ಕೆಂಪು, ಕಿತ್ತಳೆ, ಹಸಿರು, ನೀಲಿ ಹೀಗೆ ಹಲವಾರು ಬಣ್ಣಗಳು ಸೇರಿಕೊಂಡಿರ್ತದೆ. ಇದು ಬಿಳಿ ಬೆಳಕು ರೂಪವಾಗುತ್ತದೆ. ಭೂಮಿಯಿಂದ ನೋಡಿದಾಗ ಯಾಕೆ ಹಳದಿ ಬಣ್ಣದಲ್ಲಿ ಕಾಣಿಸುತ್ತಪ್ಪ ಅಂದರೆ ಇದು ಭೂಮಿಯ ವಾತಾವರಣದ ಪ್ರಭಾವ. ಏನು ಸ್ಕ್ಯಾಟ್ರಿಂಗ್ ಅಂತ ಏನು ಹೇಳ್ತೀವಿ, ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ನೀಲಿ ಮತ್ತು ಹಸಿರು ಭಾಗಗಳಲ್ಲಿ ಕಳೆದು ಹೋಗುತ್ತೆ. ಹಾಗಾಗಿ ನಮಗೆ ಸೂರ್ಯನ ಹಳದಿಯಾಗಿ ಕಾಣಿಸ್ತಾನೆ. ಅದೇ ಅಂತರಿಕ್ಷದಲ್ಲಿ ನೋಡಿದಾಗ ನಾವು ಅದು ನಿಜವಾದ ಬಿಳಿ ಬಣ್ಣದಲ್ಲಿ ಸೂರ್ಯ ಗೋಚರವಾಗ್ತಾನೆ. ಇದನ್ನು ನಾವು ಬಾಹ್ಯಾಕಾಶ ನೌಕೆಗಳಿಂದ ತೆಗೆದ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಸೂರ್ಯನ ಬೆಳಕನ್ನು ಪ್ರಿಸಮ್ ಅಥವಾ ಸ್ಪೆಕ್ಟ್ರೋಗ್ರಾಫ್ ಅಂತ ಏನು ಹೇಳ್ತೀವಿ, ಅದರ ಮೂಲಕ ಹಾಯಿಸಿದಾಗ ಎಲ್ಲ ತೇವಾಂತರಗಳ ಬಣ್ಣಗಳು ನಮಗೆ ಅಲ್ಲಿ ಗೋಚರ ಆಗುತ್ತೆ. ಅಂದರೆ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅನ್ನೋಂಗೆ ಎಲ್ಲ ಬಣ್ಣಗಳು ಕೂಡ ಅಲ್ಲಿ ಕಾಣಿಸುತ್ತೆ. ಇದು ಬಿಳಿಯ ಬಣ್ಣಗಳಲ್ಲಿ ನಾವು ಅದನ್ನು ಸೂರ್ಯನ ಬಣ್ಣ ಏನಿದೆ ಅದನ್ನು ಬಿಳಿ ಬಣ್ಣ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಬೋದು. ಇನ್ನೊಂದೇನೆಂದರೆ ಬ್ಲಾಕ್ ಬಾಡಿ ರೇಡಿಯೇಷನ್ ಅಂತ ಕರಿತೀವಿ. ಈ ತಾಪಮಾನಕ್ಕೆ ನಾವು ಬ್ಲಾಕ್ ಬಾಡಿ ರೇಡಿಯೇಷನ್ ಅಂತ ಕರಿತೇವೆ. ವಿಜ್ಞಾನಿಗಳು ಸೂರ್ಯನ ತಾಪಮಾನವನ್ನು 5778 ಕೆಲ್ವಿನ್ ಅಂತ ಏನು ಗುರುತಿಸಿದ್ದಾರೆ ಇರಬಹುದು ಅಂತ ಅಂದಾಜಿಸಿದ್ದಾರೆ. ಇದು ಬಿಳಿ ಬೆಳಕು ನೀಡುತ್ತೆ. ಈ ಪ್ರಮಾಣ ಉರಿತಾ ಇರುವಂಥ ಪ್ರಮಾಣದಿಂದಾಗಿ ಅದು ಬಿಳಿ ಬೆಳಕಾಗಿ ಗೋಚರವಾಗುತ್ತೆ. ನಾಸಾ ಮತ್ತು ಇತರ ಆಂತರಿಕ ಸಂಸ್ಥೆಗಳು ಸೂರ್ಯನ ನಿಜವಾದ ಬಣ್ಣವನ್ನು ತೋರಿಸುವ ಚಿತ್ರಗಳನ್ನು ಬಿಡುಗಡೆ ಮಾಡಿವೆ. ಇವುಗಳನ್ನ ಕೂಡ ನಾವು ನೋಡ್ಬೋದು. ನಾವು ಸೂರ್ಯನ ಬಣ್ಣವನ್ನು ವಿವರಿಸಲು ಈ ಸ್ಪೆಕ್ಟ್ರಮ್ ನಿಯಮದ ಜೊತೆಗೆ ಏನು ವಿನಿನನ ಸ್ಥಳಾಂತರ ನಿಯಮ ಅಂತ ಬರುತ್ತೆ, ಅದ್ರ ಮುಖಾಂತರವೂ ಕೂಡ ನಾವು ಏನು ಸೂರ್ಯನ ಬಣ್ಣ ಯಾಕೆ ಬಿಳಿಯಾಗಿದೆ ಅನ್ನೋದನ್ನ ವಿವರಿಸ್ಬೋದಾಗಿದೆ.